ಸಿಎಂ ಆಗಮನಕ್ಕೂ ಮುನ್ನ ಕಾರ್ಯಕ್ರಮದ ವೇದಿಕೆಯ ಪಕ್ಕ ಬೆಂಕಿ ಕಾಣಿಸಿಕೊಂಡಿದೆ. ಕುಮಾರಸ್ವಾಮಿ ಆಗಮನಕ್ಕೂ ಮುನ್ನ ವೇದಿಕೆ ಪಕ್ಕದ ತೋಪಿಗೆ ಬೆಂಕಿ ಬಿದ್ದಿದೆ. ಸಿಎಂ ಆಗಮನಕ್ಕೂ ಮುನ್ನ ಕಾರ್ಯಕ್ರಮದ ವೇದಿಕೆಯ ಪಕ್ಕ ಬೆಂಕಿ ಬಿದ್ದಿರುವಂತದ್ದು. ಕುಮಾರಸ್ವಾಮಿ ಆಗಮನಕ್ಕೂ ಮುನ್ನ ವೇದಿಕೆ ಪಕ್ಕದ ತೋಪಿಗೆ ಬೆಂಕಿ ಬಿದ್ದಿದೆ. ನೆಲಮಂಗಲದ ಬಳಿಯ ಕುದುರೆಗೆರೆಯಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಅವರ ಆಗಮನಕ್ಕೂ ಮುನ್ನ ಕಾರ್ಯಕ್ರಮದ ವೇದಿಕೆಯ ಪಕ್ಕಕ್ಕೆ ಬೆಂಕಿ ಬಿದ್ದಿರುವಂತದ್ದು. ಸಿಎಂ ಆಗಮನಕ್ಕೂ ಮುನ್ನ ಕಾರ್ಯಕ್ರಮ ನಡೀತಾ ಇದ್ದಂತಹ ವೇದಿಕೆಯ ಪಕ್ಕದಲ್ಲೇ ಇರುವಂತಹ ತೋಪಿಗೆ ಬೆಂಕಿ ಬಿದ್ದಿದೆ. ನೆಲಮಂಗಲ ಬಳಿಯ ಕುದುರೆಗೆರೆಯಲ್ಲಿ ನಡೆದಂತಹ ಘಟನೆ ಇದು. ಸಿಎಂ ಕಾರ್ಯಕ್ರಮದ ವೇದಿಕೆಯ ಪಕ್ಕವೇ ಬೆಂಕಿ ಹೊತ್ಕೊಂಡಿದೆ. ಪೊಲೀಸರು ಜನರು ಬೆಂಕಿಯನ್ನ ಆರಿಸಲಿಕ್ಕೆ ಹರಸಾಹಸ ಪಡ್ತಿದ್ದಾರೆ. ಸಿಎಂ ಆಗಮನಕ್ಕೂ ಮುನ್ನ ವೇದಿಕೆ ಪಕ್ಕದ ತೋಪಿಗೆ ಬೆಂಕಿ ಬಿದ್ದಿದ್ದು, ಕಾರ್ಯಕ್ರಮ ನಡೀತಾ ಇದ್ದಂತಹ ವೇದಿಕೆಯ ಪಕ್ಕವೇ ಬೆಂಕಿ ಹತ್ಕೊಂಡಿದೆ. ಅಗ್ನಿಶಾಮಕ ದಳ, ಪೊಲೀಸರು, ಜನರು ಎಲ್ಲ ಬೆಂಕಿ ಆರಿಸಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ ಅಗ್ನಿಶಾಮಕ ದಳ. ಈಗ ಈ ಕುರಿತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನ್ ಕಾರ್ಯಕ್ರಮ ಅದು, ಎಲ್ಲಿ ಬೆಂಕಿ ಬಿತ್ತು, ಏನಾಗಿದೆ ಈಗ ಸದ್ಯಕ್ಕೆ? ಪ್ರತಿಮಾ, ಸಿಎಂ ಕುಮಾರಸ್ವಾಮಿ ಭಾಗವಹಿಸಬೇಕಾದಂತ ಒಂದು ಕಾರ್ಯಕ್ರಮ ಇದು. ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಯೋಜನೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸುವಂತ ಒಂದು ಕಾರ್ಯಕ್ರಮ ಇದು. ಬೆಂಗಳೂರು ಉತ್ತರ ಕ್ಷೇತ್ರದ ಕುದುರೆಗೆರೆ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಇರುವಂತಹ ಸಂದರ್ಭದಲ್ಲಿ ವೇದಿಕೆಯ ಪಕ್ಕದಲ್ಲೇ ಇದ್ದಂತ ಒಂದು ತೋಟಿಗೆ ಬೆಂಕಿ ಬಿದ್ದು ಜನ ಸಹ ಆತಂಕಕ್ಕೆ ಒಳಗಾಗಿರುವಂತಹ ಒಂದು ಘಟನೆ ಇದೀಗ ನಡೆದಿದೆ. ಕಳೆದ ತಿಂಗಳಿನಲ್ಲೇ ಇದೇ ಪಕ್ಕದಲ್ಲೇ ನಡೆದಂತ ನಲ್ಲಿ ನಡೆದಂತಹ ಒಂದು ಬೆಂಕಿ ದುರಂತ ಇನ್ನು ಜನರ ಮನಸ್ಸಿನಿಂದ ಮಾಸುವ ಮೊದಲೇ ಇಂಥ ಒಂದು ಘಟನೆ ಆಗಿದ್ದು ಇಲ್ಲಿನ ಎಲ್ಲಾ ಜನ ಆತಂಕಕ್ಕೆ ಒಳಗಾಗೋದಕ್ಕೆ ಕಾರಣ ಆದ್ರು ಅಂತ ಹೇಳ್ಬೋದು. ಆದ್ರೆ ತಕ್ಷಣ ಎಚ್ಚೆತ್ತುಕೊಂಡಂತ ಅಗ್ನಿಶಾಮಕ ದಳ ಹಾಗೆ ಪೊಲೀಸ್ನವರು ಈ ಒಂದು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾದ್ರು ಅಂತ ಹೇಳ್ಬೋದು. ಇದೀಗ ಬೆಂಕಿ ಸಂಪೂರ್ಣವಾಗಿ ನಂದಿದ್ದು ಕಾರ್ಯಕ್ರಮ ನಿರಾತಂಕವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಪ್ರತಿಮಾ, ಸುರೇಶ್, ಸಿಎಂ ಬಂದಿದ್ದಾರಾ ಹೇಗೆ? ಪ್ರತಿಮಾ, ಈಗಷ್ಟೇ ಕೆಲವೇ ಕ್ಷಣಗಳ ಮುಂಚೆ ಸಿಎಂ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸಿಎಂ ಆಗಮನಕ್ಕೆ ಕೆಲವೇ ಕ್ಷಣಗಳ ಮುಂಚೆ ಒಂದು ಬೆಂಕಿ ಕಾಣಿಸಿಕೊಂಡ ತಕ್ಷಣ ಅಗ್ನಿಶಾಮಕ ದಳ ಈ ಒಂದು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿ ಬೆಂಕಿ ಆರಿದ ನಂತರ ಸಿಎಂ ಅವರು ವೇದಿಕೆಯನ್ನ ಏರಿದ್ರು. ಪ್ರತಿಮಾ, ಥ್ಯಾಂಕ್ಸ್ ಸುರೇಶ್ ತಮ್ಮ ಮಾಹಿತಿಗೆ.